ಸುಪ್ರೀಂ ಕೋರ್ಟ್ನ ತೀರ್ಪು. ರೇಣುಕಸ್ವಾಮಿ ಪ್ರಕರಣದಲ್ಲಿ ಮತ್ತೆ ಜೈಲಿಗೆ ಹೋಗ್ತಾರಾ ದರ್ಶನ್ ಅಂಡ್ ಗ್ಯಾಂಗ್? ಬೇಲೇನಾದ್ರೂ ರದ್ದಾದ್ರೆ ಮತ್ತೆ ಕಂಬಿ ಹಿಂದೆ ದರ್ಶನ್ ಪವಿತ್ರ ಪಾಲಿಗೆ ಇವತ್ತು ಡಿಸೈಡಿಂಗ್ ಡೇ, ಇವತ್ತು ಬಿಗ್ ಡೇ ಅವರ ಪಾಲಿಗೆ. ಜಾಮೀನು ರದ್ದಾದ್ರೆ ಮತ್ತೆ ಸೀದಾ ಜೈಲಿಗೆನೆ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು, ಜೈಲಿಗೆ ಕರ್ಕೊಂಡು ಹೋಗೋದು, ಮತ್ತೆ ಟ್ರಯಲ್ ಯಥಾವತ್ತಾಗಿ ನಡೀತಾ ಇರುತ್ತೆ. ಸದ್ಯ ಇಷ್ಟೆಲ್ಲ ಪ್ರಶ್ನೆಗಳಿದೆ, ಏನಾಗಬಹುದು, ಯಾವ ರೀತಿಯ ವಾದಕ್ಕೆ ಇಲ್ಲಿ ಕೋರ್ಟ್ ಮಾನ್ಯತೆಯನ್ನ ನೀಡಬಹುದು, ಇವೆಲ್ಲವೂ ಕೂಡ ಪ್ರಶ್ನೆಗಳಾಗಿದೆ. ನಾವು ಗಮನಿಸ್ತಾ ಇದ್ದೀವಿ ಸರ್ಕಾರದ ಪರ ವಕೀಲರ ವಾದ ಯಾವ ರೀತಿ ಇತ್ತು, ಹಾಗೇನೆ ದರ್ಶನ್ ಪರ ಪವಿತ್ರ ಗೌಡ ಪರ ವಕೀಲರ ವಾದ ಇದೆ. ಸುಪ್ರೀಂ ಕೋರ್ಟ್ನ ತೀರ್ಪು. ರೇಣುಕಸ್ವಾಮಿ ಪ್ರಕರಣದಲ್ಲಿ ಮತ್ತೆ ಜೈಲಿಗೆ ಹೋಗ್ತಾರಾ ದರ್ಶನ್ ಅಂಡ್ ಗ್ಯಾಂಗ್? ಬೇಲೇನಾದ್ರೂ ರದ್ದಾದ್ರೆ ಮತ್ತೆ ಕಂಬಿ ಹಿಂದೆ ದರ್ಶನ್ ಪವಿತ್ರ ಪಾಲಿಗೆ ಇವತ್ತು ಡಿಸೈಡಿಂಗ್ ಡೇ, ಇವತ್ತು ಬಿಗ್ ಡೇ ಅವರ ಪಾಲಿಗೆ. ಜಾಮೀನು ರದ್ದಾದ್ರೆ ಮತ್ತೆ ಸೀದಾ ಜೈಲಿಗೆನೆ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು, ಜೈಲಿಗೆ ಕರ್ಕೊಂಡು ಹೋಗೋದು, ಮತ್ತೆ ಟ್ರಯಲ್ ಯಥಾವತ್ತಾಗಿ ನಡೀತಾ ಇರುತ್ತೆ. ಸದ್ಯ ಇಷ್ಟೆಲ್ಲ ಪ್ರಶ್ನೆಗಳಿದೆ, ಏನಾಗಬಹುದು, ಯಾವ ರೀತಿಯ ವಾದಕ್ಕೆ ಇಲ್ಲಿ ಕೋರ್ಟ್ ಮಾನ್ಯತೆಯನ್ನ ನೀಡಬಹುದು, ಇವೆಲ್ಲವೂ ಕೂಡ ಪ್ರಶ್ನೆಗಳಾಗಿದೆ. ನಾವು ಗಮನಿಸ್ತಾ ಇದ್ದೀವಿ ಸರ್ಕಾರದ ಪರ ವಕೀಲರ ವಾದ ಯಾವ ರೀತಿ ಇತ್ತು, ಹಾಗೇನೆ ದರ್ಶನ್ ಪರ ಪವಿತ್ರ ಗೌಡ ಪರ ವಕೀಲರ ವಾದ ಇದೆ. ಸುಪ್ರೀಂ ಕೋರ್ಟ್ನ ತೀರ್ಪು. ರೇಣುಕಸ್ವಾಮಿ ಪ್ರಕರಣದಲ್ಲಿ ಮತ್ತೆ ಜೈಲಿಗೆ ಹೋಗ್ತಾರಾ ದರ್ಶನ್ ಅಂಡ್ ಗ್ಯಾಂಗ್? ಬೇಲೇನಾದ್ರೂ ರದ್ದಾದ್ರೆ ಮತ್ತೆ ಕಂಬಿ ಹಿಂದೆ ದರ್ಶನ್ ಪವಿತ್ರ ಪಾಲಿಗೆ ಇವತ್ತು ಡಿಸೈಡಿಂಗ್ ಡೇ, ಇವತ್ತು ಬಿಗ್ ಡೇ ಅವರ ಪಾಲಿಗೆ. ಜಾಮೀನು ರದ್ದಾದ್ರೆ ಮತ್ತೆ ಸೀದಾ ಜೈಲಿಗೆನೆ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು, ಜೈಲಿಗೆ ಕರ್ಕೊಂಡು ಹೋಗೋದು, ಮತ್ತೆ ಟ್ರಯಲ್ ಯಥಾವತ್ತಾಗಿ ನಡೀತಾ ಇರುತ್ತೆ. ಸದ್ಯ ಇಷ್ಟೆಲ್ಲ ಪ್ರಶ್ನೆಗಳಿದೆ, ಏನಾಗಬಹುದು, ಯಾವ ರೀತಿಯ ವಾದಕ್ಕೆ ಇಲ್ಲಿ ಕೋರ್ಟ್ ಮಾನ್ಯತೆಯನ್ನ ನೀಡಬಹುದು, ಇವೆಲ್ಲವೂ ಕೂಡ ಪ್ರಶ್ನೆಗಳಾಗಿದೆ. ನಾವು ಗಮನಿಸ್ತಾ ಇದ್ದೀವಿ ಸರ್ಕಾರದ ಪರ ವಕೀಲರ ವಾದ ಯಾವ ರೀತಿ ಇತ್ತು, ಹಾಗೇನೆ ದರ್ಶನ್ ಪರ ಪವಿತ್ರ ಗೌಡ ಪರ ವಕೀಲರ ವಾದ ಇದೆ. ಸುಪ್ರೀಂ ಕೋರ್ಟ್ನ ತೀರ್ಪು. ರೇಣುಕಸ್ವಾಮಿ ಪ್ರಕರಣದಲ್ಲಿ ಮತ್ತೆ ಜೈಲಿಗೆ ಹೋಗ್ತಾರಾ ದರ್ಶನ್ ಅಂಡ್ ಗ್ಯಾಂಗ್? ಬೇಲೇನಾದ್ರೂ ರದ್ದಾದ್ರೆ ಮತ್ತೆ ಕಂಬಿ ಹಿಂದೆ ದರ್ಶನ್ ಪವಿತ್ರ ಪಾಲಿಗೆ ಇವತ್ತು ಡಿಸೈಡಿಂಗ್ ಡೇ, ಇವತ್ತು ಬಿಗ್ ಡೇ ಅವರ ಪಾಲಿಗೆ. ಜಾಮೀನು ರದ್ದಾದ್ರೆ ಮತ್ತೆ ಸೀದಾ ಜೈಲಿಗೆನೆ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು, ಜೈಲಿಗೆ ಕರ್ಕೊಂಡು ಹೋಗೋದು, ಮತ್ತೆ ಟ್ರಯಲ್ ಯಥಾವತ್ತಾಗಿ ನಡೀತಾ ಇರುತ್ತೆ. ಸದ್ಯ ಇಷ್ಟೆಲ್ಲ ಪ್ರಶ್ನೆಗಳಿದೆ, ಏನಾಗಬಹುದು, ಯಾವ ರೀತಿಯ ವಾದಕ್ಕೆ ಇಲ್ಲಿ ಕೋರ್ಟ್ ಮಾನ್ಯತೆಯನ್ನ ನೀಡಬಹುದು, ಇವೆಲ್ಲವೂ ಕೂಡ ಪ್ರಶ್ನೆಗಳಾಗಿದೆ. ನಾವು ಗಮನಿಸ್ತಾ ಇದ್ದೀವಿ ಸರ್ಕಾರದ ಪರ ವಕೀಲರ ವಾದ ಯಾವ ರೀತಿ ಇತ್ತು, ಹಾಗೇನೆ ದರ್ಶನ್ ಪರ ಪವಿತ್ರ ಗೌಡ ಪರ ವಕೀಲರ ವಾದ ಇದೆ. ಸುಪ್ರೀಂ ಕೋರ್ಟ್ನ ತೀರ್ಪು. ರೇಣುಕಸ್ವಾಮಿ ಪ್ರಕರಣದಲ್ಲಿ ಮತ್ತೆ ಜೈಲಿಗೆ ಹೋಗ್ತಾರಾ ದರ್ಶನ್ ಅಂಡ್ ಗ್ಯಾಂಗ್? ಬೇಲೇನಾದ್ರೂ ರದ್ದಾದ್ರೆ ಮತ್ತೆ ಕಂಬಿ ಹಿಂದೆ ದರ್ಶನ್ ಪವಿತ್ರ ಪಾಲಿಗೆ ಇವತ್ತು ಡಿಸೈಡಿಂಗ್ ಡೇ, ಇವತ್ತು ಬಿಗ್ ಡೇ ಅವರ ಪಾಲಿಗೆ. ಜಾಮೀನು ರದ್ದಾದ್ರೆ ಮತ್ತೆ ಸೀದಾ ಜೈಲಿಗೆನೆ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು, ಜೈಲಿಗೆ ಕರ್ಕೊಂಡು ಹೋಗೋದು, ಮತ್ತೆ ಟ್ರಯಲ್ ಯಥಾವತ್ತಾಗಿ ನಡೀತಾ ಇರುತ್ತೆ. ಸದ್ಯ ಇಷ್ಟೆಲ್ಲ ಪ್ರಶ್ನೆಗಳಿದೆ, ಏನಾಗಬಹುದು, ಯಾವ ರೀತಿಯ ವಾದಕ್ಕೆ ಇಲ್ಲಿ ಕೋರ್ಟ್ ಮಾನ್ಯತೆಯನ್ನ ನೀಡಬಹುದು, ಇವೆಲ್ಲವೂ ಕೂಡ ಪ್ರಶ್ನೆಗಳಾಗಿದೆ. ನಾವು ಗಮನಿಸ್ತಾ ಇದ್ದೀವಿ ಸರ್ಕಾರದ ಪರ ವಕೀಲರ ವಾದ ಯಾವ ರೀತಿ ಇತ್ತು, ಹಾಗೇನೆ ದರ್ಶನ್ ಪರ ಪವಿತ್ರ ಗೌಡ ಪರ ವಕೀಲರ ವಾದ ಇದೆ. ಸುಪ್ರೀಂ ಕೋರ್ಟ್ನ ತೀರ್ಪು. ರೇಣುಕಸ್ವಾಮಿ ಪ್ರಕರಣದಲ್ಲಿ ಮತ್ತೆ
ಜೈಲಿಗೆ ಹೋಗ್ತಾರ ದರ್ಶನ್ ಅಂಡ್ ಗ್ಯಾಂಗ್. ಬೇಲೇನಾದ್ರೂ ರದ್ದಾದ್ರೆ ಮತ್ತೆ ಕಂಬಿ ಹಿಂದೆ ದರ್ಶನ್ ಪವಿತ್ರ ಪಾಲಿಗೆ ಇವತ್ತು ಡಿಸೈಡಿಂಗ್ ಡೇ. ಇವತ್ತು ಬಿಗ್ ಡೇ ಅವರ ಪಾಲಿಗೆ. ಜಾಮೀನು ರದ್ದಾದ್ರೆ ಮತ್ತೆ ಸೀದಾ ಜೈಲಿಗೆನೆ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು, ಜೈಲಿಗೆ ಕರ್ಕೊಂಡು ಹೋಗೋದು, ಮತ್ತೆ ಟ್ರಯಲ್ ಯಥಾವತ್ತಾಗಿ ನಡೀತಾ ಇರುತ್ತೆ. ಸದ್ಯ ಇಷ್ಟೆಲ್ಲ ಪ್ರಶ್ನೆಗಳಿದೆ. ಏನಾಗಬಹುದು, ಯಾವ ರೀತಿಯ ವಾದಕ್ಕೆ ಇಲ್ಲಿ ಕೋರ್ಟ್ ಮಾನ್ಯತೆಯನ್ನ ನೀಡಬಹುದು, ಇವೆಲ್ಲವೂ ಕೂಡ ಪ್ರಶ್ನೆಗಳಾಗಿದೆ. ನಾವು ಗಮನಿಸ್ತಾ ಇದ್ದೀವಿ ಸರ್ಕಾರದ ಪರ ವಕೀಲರ ವಾದ ಯಾವ ರೀತಿ ಇತ್ತು, ಹಾಗೇನೆ ದರ್ಶನ್ ಪರ ಪವಿತ್ರ ಗೌಡ ಪರ ವಕೀಲರ ವಾದ ಇದೆ. ಸುಪ್ರೀಂ ಕೋರ್ಟ್ನ ತೀರ್ಪು, ರೇಣುಕಸ್ವಾಮಿ ಪ್ರಕರಣದಲ್ಲಿ ಮತ್ತೆ ಜೈಲಿಗೆ ಹೋಗ್ತಾರ ದರ್ಶನ್ ಅಂಡ್ ಗ್ಯಾಂಗ್. ಬೇಲೇನಾದ್ರೂ ರದ್ದಾದ್ರೆ ಮತ್ತೆ ಕಂಬಿ ಹಿಂದೆ ದರ್ಶನ್ ಪವಿತ್ರ ಪಾಲಿಗೆ ಇವತ್ತು ಡಿಸೈಡಿಂಗ್ ಡೇ. ಇವತ್ತು ಬಿಗ್ ಡೇ ಅವರ ಪಾಲಿಗೆ. ಜಾಮೀನು ರದ್ದಾದ್ರೆ ಮತ್ತೆ ಸೀದಾ ಜೈಲಿಗೆನೆ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು, ಜೈಲಿಗೆ ಕರ್ಕೊಂಡು ಹೋಗೋದು, ಮತ್ತೆ ಟ್ರಯಲ್ ಯಥಾವತ್ತಾಗಿ ನಡೀತಾ ಇರುತ್ತೆ. ಸದ್ಯ ಇಷ್ಟೆಲ್ಲ ಪ್ರಶ್ನೆಗಳಿದೆ. ಏನಾಗಬಹುದು, ಯಾವ ರೀತಿಯ ವಾದಕ್ಕೆ ಇಲ್ಲಿ ಕೋರ್ಟ್ ಮಾನ್ಯತೆಯನ್ನ ನೀಡಬಹುದು, ಇವೆಲ್ಲವೂ ಕೂಡ ಪ್ರಶ್ನೆಗಳಾಗಿದೆ. ನಾವು ಗಮನಿಸ್ತಾ ಇದ್ದೀವಿ ಸರ್ಕಾರದ ಪರ ವಕೀಲರ ವಾದ ಯಾವ ರೀತಿ ಇತ್ತು, ಹಾಗೇನೆ ದರ್ಶನ್ ಪರ ಪವಿತ್ರ ಗೌಡ ಪರ ವಕೀಲರ ವಾದ ಇದೆ. ಸುಪ್ರೀಂ ಕೋರ್ಟ್ನ ತೀರ್ಪು, ರೇಣುಕಸ್ವಾಮಿ ಪ್ರಕರಣದಲ್ಲಿ ಮತ್ತೆ ಜೈಲಿಗೆ ಹೋಗ್ತಾರ ದರ್ಶನ್ ಅಂಡ್ ಗ್ಯಾಂಗ್. ಬೇಲೇನಾದ್ರೂ ರದ್ದಾದ್ರೆ ಮತ್ತೆ ಕಂಬಿ ಹಿಂದೆ ದರ್ಶನ್ ಪವಿತ್ರ ಪಾಲಿಗೆ ಇವತ್ತು ಡಿಸೈಡಿಂಗ್ ಡೇ. ಇವತ್ತು ಬಿಗ್ ಡೇ ಅವರ ಪಾಲಿಗೆ. ಜಾಮೀನು ರದ್ದಾದ್ರೆ ಮತ್ತೆ ಸೀದಾ ಜೈಲಿಗೆನೆ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು, ಜೈಲಿಗೆ ಕರ್ಕೊಂಡು ಹೋಗೋದು, ಮತ್ತೆ ಟ್ರಯಲ್ ಯಥಾವತ್ತಾಗಿ ನಡೀತಾ ಇರುತ್ತೆ. ಸದ್ಯ ಇಷ್ಟೆಲ್ಲ ಪ್ರಶ್ನೆಗಳಿದೆ. ಏನಾಗಬಹುದು, ಯಾವ ರೀತಿಯ ವಾದಕ್ಕೆ ಇಲ್ಲಿ ಕೋರ್ಟ್ ಮಾನ್ಯತೆಯನ್ನ ನೀಡಬಹುದು, ಇವೆಲ್ಲವೂ ಕೂಡ ಪ್ರಶ್ನೆಗಳಾಗಿದೆ. ನಾವು ಗಮನಿಸ್ತಾ ಇದ್ದೀವಿ ಸರ್ಕಾರದ ಪರ ವಕೀಲರ ವಾದ ಯಾವ ರೀತಿ ಇತ್ತು, ಹಾಗೇನೆ ದರ್ಶನ್ ಪರ ಪವಿತ್ರ ಗೌಡ ಪರ ವಕೀಲರ ವಾದ ಇದೆ. ಸುಪ್ರೀಂ ಕೋರ್ಟ್ನ ತೀರ್ಪು, ರೇಣುಕಸ್ವಾಮಿ ಪ್ರಕರಣದಲ್ಲಿ ಮತ್ತೆ ಜೈಲಿಗೆ ಹೋಗ್ತಾರ ದರ್ಶನ್ ಅಂಡ್ ಗ್ಯಾಂಗ್. ಬೇಲೇನಾದ್ರೂ ರದ್ದಾದ್ರೆ ಮತ್ತೆ ಕಂಬಿ ಹಿಂದೆ ದರ್ಶನ್ ಪವಿತ್ರ ಪಾಲಿಗೆ ಇವತ್ತು ಡಿಸೈಡಿಂಗ್ ಡೇ. ಇವತ್ತು ಬಿಗ್ ಡೇ ಅವರ ಪಾಲಿಗೆ. ಜಾಮೀನು ರದ್ದಾದ್ರೆ ಮತ್ತೆ ಸೀದಾ ಜೈಲಿಗೆನೆ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು, ಜೈಲಿಗೆ ಕರ್ಕೊಂಡು ಹೋಗೋದು, ಮತ್ತೆ ಟ್ರಯಲ್ ಯಥಾವತ್ತಾಗಿ ನಡೀತಾ ಇರುತ್ತೆ. ಸದ್ಯ ಇಷ್ಟೆಲ್ಲ ಪ್ರಶ್ನೆಗಳಿದೆ. ಏನಾಗಬಹುದು, ಯಾವ ರೀತಿಯ ವಾದಕ್ಕೆ ಇಲ್ಲಿ ಕೋರ್ಟ್ ಮಾನ್ಯತೆಯನ್ನ ನೀಡಬಹುದು, ಇವೆಲ್ಲವೂ ಕೂಡ ಪ್ರಶ್ನೆಗಳಾಗಿದೆ. ನಾವು ಗಮನಿಸ್ತಾ ಇದ್ದೀವಿ ಸರ್ಕಾರದ ಪರ ವಕೀಲರ ವಾದ ಯಾವ ರೀತಿ ಇತ್ತು, ಹಾಗೇನೆ ದರ್ಶನ್ ಪರ ಪವಿತ್ರ ಗೌಡ ಪರ